ಇವತ್ತು ನಾನು ಕ್ರಾಫ್ಟ್ ಗ್ರೀಕ್ ಅವರ ಸೆಲ್ಫಿ ಕಮ್ ಟ್ರೈಪಾಡ್ನ ಬಂದ್ಬಿಟ್ಟು ರಿವ್ಯೂ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನಾನು ಯು ಎಸ್ ಇಂದನೇ ತರಿಸಿದ್ದು. ಸೊ ನಾನೇನು ಮೈಕ್ ಈ ಮಿನಿ ತರಿಸಿದ್ನಲ್ಲ, ಸೊ ಆ ಟೈಮಲ್ಲಿ ಅದನ್ನು ಕೂಡ ತರಿಸ್ದೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟು $30. ಅಂದರೆ ಇಂಡಿಯನ್ ಕರೆನ್ಸಿಗೆ ಕಂಪೇರ್ ಮಾಡ್ತು ಅಂತ ಅಂದರೆ ಆಲ್ಮೋಸ್ಟ್ ಲೈಕ್ $2,900 ರೇಟ್ ಇದು. ಸೊ ಇದೇ ಅದು ಕ್ರಾಫ್ಟ್ ಗ್ರೀಕ್ ಅವರ ಒಂದು ಸೆಲ್ಫಿ ಸ್ಟಿಕ್ ಕಮ್ ಟ್ರೈಪಾಡ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಇದನ್ನು ನಾನಿವಾಗ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನೋಡಿ, ಯಾವ ಥರ ಯೂಸ್ ಮಾಡೋದ, ಏನು ಫ್ಯೂಚರ್ ಇದೆ ಅಂತ ನೋಡೋಣ. ಇದರಲ್ಲಿ ಹೈಟ್ ಬಗ್ಗೆ ಮಾತಾಡುವ ಫಸ್ಟು. ಇದು ಆಲ್ಮೋಸ್ಟ್ ಲೈಕ್ ಫಸ್ಟು 13 ಇಂಚ್ ಇರುತ್ತೆ. ಮತ್ತು ಇದನ್ನು ಮೇಲ್ಗಡೆ ಹೇಳಿದ್ರೆ ಆಲ್ಮೋಸ್ಟ್ ಲೈಕ್ 66 ಇಂಚ್ ಆಗುತ್ತೆ. ಅಂದರೆ 5.5 ಅಡಿ ಹೈಟ್ ಆಗುತ್ತೆ. ನೋಡಿ ಇಳಿವ ಎಷ್ಟು ಹೈಟ್ ಇದೆ ಅಂದ್ಬಿಟ್ಟು ಚೆಕ್ ಮಾಡುವ. ಜಸ್ಟ್ ಇದನ್ನು ಪುಲ್ ಮಾಡಿದ್ರೆ ಮುಗೀತು ಅಷ್ಟೇ. ಕಾಣಿಸ್ತಾ ಇದೆಯಾ? ಸೊ ಇದ್ರ ಮೇಲೆ ಟಾಪ್ನ ಇದನ್ನು ಪುಲ್ ಮಾಡಿದ್ರೆ ಮುಗೀತು. ಸೊ ಕಾಣಿಸ್ತಾ ಇದೆಯಾ? ಸೊ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಬಟ್ ನಾನು ನೋಡಿ. ಸೊ ಇಷ್ಟು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಉದ್ದನೇ ಇದೆ ಗುರು. ಒಂದು ಮಾರು ಅಂತ ಹೇಳ್ಬೋದು. ನಮ್ಮ ಇದರಲ್ಲಿ ಒಂದು ಮಾರು ಉದ್ದ ಅದೇ ಅಂತಾರಲ್ಲ ಹಂಗೆ 5.5 ಅಡಿ ಬರುತ್ತೆ ಹೈಟು. ಮತ್ತು ಇದನ್ನು ಜಸ್ಟ್ ಪುಷ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಅಷ್ಟೇ. ಅದಾದಮೇಲೆ ಇದರಲ್ಲಿ ಬ್ಯಾಕಲ್ಲಿ ಏನಂತ ಅಂದರೆ ಟ್ಯಾಪಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅಂದರೆ ಹಳೆ ಟ್ರೈಪಾಡ್ಸ್ಗಳಲ್ಲಿ ಏನಂತಂದರೆ ಮ್ಯಾನ್ಯುಲಿ ನಾವು ಈ 3 ಸ್ಟಿಕ್ನ ಆಚೆಗೆ ಎಳಿಬೇಕಾಗಿತ್ತು. ಸೊ ಇದರಲ್ಲಿ ಹಂಗಿಲ್ಲ ನೋಡಿ. ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಆ 3 ಲೆಗ್ ಓಪನ್ ಆಗುತ್ತೆ. ಸೊ ಹಂಗಾಗಿ ಮ್ಯಾನ್ಯುಲಿ ನೀವು ಎಳಿಬೇಕು ಅನ್ನೋ ಗೋಜ್ಗಿರಲ್ಲ. ಮತ್ತು ಅದನ್ನು ಮತ್ತೆ ವಾಪಸ್ ಹಾಕ್ಬೇಕು ಅಂದರೆ ಜಸ್ಟ್ ಪುಷ್ ಮಾಡಿದ್ರೆ ಮುಗೀತು ಅಷ್ಟೇ. ಹಂಗಂದ್ಬಿಟ್ಟು ನೀವು ಯಾವಾಗಲೂ ಟ್ಯಾಪ್ ಮಾಡೇ ಓಪನ್ ಮಾಡಬೇಕಂತಂದರೆ ಹಂಗಂತ ಏನಿಲ್ಲ. ಜಸ್ಟ್ ಪ್ರೆಸ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ಸೊ ಪುಷ್ ಮಾಡಿದ್ರೆ ಮತ್ತೆ ಬರುತ್ತೆ. ಸೊ ನೋಡಿ, ಪ್ರೆಸ್ ಮಾಡಿಬಿಟ್ಟು ಇಷ್ಟ ಚೆನ್ನಾಗಿದೆ ಇವರು. ಸೊ ಇದೊಂದು ಆಪ್ಷನ್ ಚೆನ್ನಾಗಿದೆ. ಸೊ ರಿಸ್ಕ್ ಇರಲ್ಲ ನಿಮಗೆ ಅನಿಸ್ತೀವಿ. ತೆಗಿತೀನಿ, ನಾನು ಹೈಟ್ ತೋರಿಸ್ತೀನಿ ಇವ್ರಿಗೆ ಇಲ್ಲಿಗೆ. ಸೊ ಕಾಣಿಸ್ತಾ ಇದೆಯಾ? ಸೊ ಆಲ್ಮೋಸ್ಟು ಇಷ್ಟು ಹೈಟ್ ಇದಕ್ಕೆ. ಸೊ ಇದಕ್ಕೆ ನಾವೇನಾದ್ರು ಮೊಬೈಲಾಗಿ ಕನೆಕ್ಟ್ ಮಾಡ್ತೀವಿ ಅಂತ ಅಂದರೆ ಕಾಣಿಸ್ತಾ ಇದೆಯಾ? ಸೊ ಇವಾಗ ಕನೆಕ್ಟ್ ಮಾಡಿದ್ದೀನಿ. ಸೊ ನೋಡಿ, ಸ್ವಲ್ಪ ಶೇಕ್ ಆಗುತ್ತೆ. ಸೊ ತುಂಬ ಹೈಟ್ ಇದ್ದಾಗ ಏನಾಗುತ್ತೆ ನಾನು ಫಿಸಿಕ್ಸ್ ಪ್ರಕಾರ ಅದು ಆಬ್ವಿಯಸ್ಲಿ ಸೊ ಹೈಟ್ ಜಾಸ್ತಿ ಒಂದೇ ಪಿಲ್ಲರ್ ಬಂದಿರೋದ್ರಿಂದ ಸೊ ಒಂದು 2 to 3 ಸೆಕೆಂಡ್ಸ್ ಆಮೇಲೆ ಮತ್ತೆ ಸ್ಟೇಬಲ್ ಆಗಿಬಿಡುತ್ತೆ ಅದು. ಸೊ ನೀವೇನಾದ್ರೂ ವೀಡಿಯೋಸ್ ಏನಾದ್ರು ಮಾಡಬೇಕು ಅಂತಂದರೆ ಇಷ್ಟು ಹೈಟಲ್ಲಿ ಮಡಿಕೊಂಡು ಮಾಡ್ತೀವಿ ಅಂತ ಅಂದರೆ ಸೊ ನೀವು ಆರಾಮಾಗಿ ಇದನ್ನು ಒಂದು 3-4 ಸೆಕೆಂಡ್ ಬಿಟ್ಟು ಆಮೇಲೆ ಮತ್ತೆ ಯೂಸ್ ಮಾಡ್ಬೋದು. ಸೊ ಟಾಪಲ್ಲಿ ಏನಂತಾರೆ ಮತ್ತು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಎರಡೂ ನಾವು ಯೂಸ್ ಮಾಡ್ಬೋದು. ಇವಾಗ ಕಾಣಿಸ್ತು ನೋಡಿ. ಸೊ ಮತ್ತು ನೀವ್ಯಾರೋ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಕಾಣಿಸ್ತಾ ಇದೆ ಅಂದ್ಕೋತೀನಿ. ಸೊ ಈ ಥರ ಹೈಟ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಮತ್ತು ಸೊ ವರ್ಟಿಕಲ್ಲು ಹಾರಿಜಾಂಟಲ್ ಎರಡೂ ಚೇಂಜ್ ಮಾಡ್ಕೋಬೋದು. ಮತ್ತು ನೋಡಿ ಇದನ್ನು ಕೂಡ ಅಂದರೆ 2 ಥರ ಕೊಟ್ಟಿದ್ದಾರೆ. ಸೊ ಕಾಣಿಸ್ತಾ ಇದೆಯಾ? ಸೊ ಈ ಥರ ಆಪ್ಷನ್ ಚೆನ್ನಾಗಿದೆ ಇದು. ಸೊ ಹೈಟು ಸೊ ಹಿಂಗೆ ಮಾಡ್ಕೊಳ್ಳೋದು ಅಷ್ಟೇ. ಸೊ ಮತ್ತು ಇದನ್ನು ತೆಗಿವ. ಇದು ಸ್ಪ್ರಿಂಗ್ ಸಿಸ್ಟಮ್ ಕೊಟ್ಟಿರೋದು ಚೆನ್ನಾಗಿದ್ದಾರೆ. ಅಂದರೆ ಫುಲ್ ಟೈಟಾಗಿ ಇಟ್ಕೊಳ್ಳುತ್ತೆ. ಅಂದರೆ ಡಮ್ಮಿ ಇಲ್ಲ ಇದು ಬಂದ್ಬಿಟ್ಟು. ಸೊ ಟೈಟಾಗಿ ಹಿಡ್ಕೊಳ್ಳುತ್ತೆ. ಸೊ ಮತ್ತೆ ಅದನ್ನು ತೆಗಿಬೇಕು ಅಂದರೆ ಎಳೆದ್ಬಿಟ್ಟು ಮತ್ತೆ ಅದನ್ನು ಹಾಕೋದಷ್ಟೇ. ಪ್ರೆಸ್ ಮಾಡೋದು ಅಷ್ಟೇ. ಸೆಲ್ಫಿ ಸ್ಟಿಕ್ಗೆ ಅಂತ ಅಂದರೆ ನೀವು ಆರಾಮಾಗಿ ಇದನ್ನು ಪುಲ್ ಮಾಡಿದ್ರೆ ಮುಗೀತು. ಸೊ ಬೆಂಡ್ ಮಾಡ್ಕೋಬೋದು. ಹಾರಿಜಾಂಟಲ್ ಬೇಕೋ ವರ್ಟಿಕಲ್ ಬೇಕೋ ಅದಕ್ಕೆ ನೀವು ಇದನ್ನು ಬೆಂಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಮೆಟಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಸೊ ಆರಾಮಾಗಿ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಗುರು. ಸೊ ಡಮ್ಮಿ ಅಂತೂ ಇಲ್ಲ ಈ ಪ್ರಾಡಕ್ಟ್ ಬಂದ್ಬಿಟ್ಟು. ಜಸ್ಟ್ ಅಷ್ಟೇ ಲಾಕ್ ಮಾಡೋದು. ಅದಲ್ಲದೆ ಇದಕ್ಕೆ ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಮ್ಯಾಗ್ನೆಟಿಕ್ದು ಒಂದು ರಿಮೋಟ್ ಕೊಟ್ಟಿದ್ದಾರೆ. ಇದು ಬ್ಲೂಟೂತ್ ರಿಮೋಟ್ ಅಂತಲೇ ಹೇಳೋದು. ಸೊ ಇದಕ್ಕೆ ಯಾವ ಥರ ಅಂತ ಅಂದರೆ ನಿಮ್ಮ ಮೊಬೈಲ್ಗೆ ಅದನ್ನು ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಜಸ್ಟ್ ಇದನ್ನು ಆನ್ ಮಾಡಿದ್ರೆ ಸಾಕು. ಸೊ ಒಂದು 5 ಸೆಕೆಂಡ್ಸ್ ಆನ್ ಮಾಡಿದ್ರೆ ಕಾಣಿಸ್ತಾ ಇದೆಯಾ? ಲೈಟು ಗ್ರೀನ್ ಕಲರ್ ಆನ್ ಆಯಿತು, ಬ್ಲಿಂಕ್ ಆಗ್ತಾಯಿದೆ ನೋಡಿ. ಸೊ ನೀವು ಮತ್ತೆ ಇದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊತೀವಿ. ಮೊಬೈಲ್ ಬ್ಲೂಟೂತಲ್ಲಿ ಹೋಗ್ಬಿಟ್ಟು ಸೊ ಜಸ್ಟ್ ಕ್ರಾಫ್ಟ್ ಗ್ರೀಕ್ ಅಂತ ಅಂದ್ಬಿಟ್ಟು ಬ್ಲೂಟೂತ್ ನೇಮ್ ಇರುತ್ತೆ. ಅದನ್ನು ನಾರ್ಮಲ್ ಕನೆಕ್ಟ್ ಮಾಡ್ಕೊಂಡ್ರೆ ಮುಗೀತು. ಸೊ ಇದು ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತ ಅಂದರೆ ನೀವೇನಾದರೂ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಅಂದರೆ
ಇಲ್ಲಿಂದನೇ ಅಂದರೆ ಇದು ಆಲ್ಮೋಸ್ಟ್ ಲೈಕ್ 33 ಅಡಿ ಸಪೋರ್ಟ್ ಕೊಡುತ್ತೆ, ಅಂದರೆ ಆಲ್ಮೋಸ್ಟ್ 30 ಫೀಟ್ ಸಪೋರ್ಟ್ ಕೊಡುತ್ತೆ. ನೀವು ವೀಡಿಯೋನ 30 ಅಡಿ ದೂರದಿಂದನೇ ನಿಮ್ಮ ಕ್ಯಾಮ್ರನ್ನ ಇಲ್ಲಿ ಮಡಗ್ಬಿಟ್ಟು 30 ಅಡಿ ದೂರ ಹೋಗ್ಬಿಟ್ಟು ಇದನ್ನು ಪ್ಲೇ ಮತ್ತು ಪಾಸ್ ಮಾಡ್ಬೋದು. ಸೊ ಅದೊಂದು ಆಪ್ಷನ್ ಚೆನ್ನಾಗಿದೆ. ಫೋಟೋಸ್ಗಳು ತೊಗೋಬೋದು. ಅದಕ್ಕೆ ಇನ್ನೊಂದೇನೆಂದರೆ ಕೇಬಲ್ ಕೊಟ್ಟಿದ್ದಾರೆ ಇದಕ್ಕೆ, ಚಾರ್ಜಬಲ್ ಕೇಬಲು. ಬೇಸಿಕಲಿ ಈ ಥರದ್ದೆಲ್ಲ ನಾರ್ಮಲ್ ಬೇರೆ ಕಂಪ್ನಿದಲ್ಲೆಲ್ಲ ಕೊಡ್ತಾರೆ ಅಂತಂದರೆ ಇದಕ್ಕೆ ಸಿಮೋಸ್ ಬ್ಯಾಟ್ರಿ, ಸಣ್ಣದೊಂದು ಬ್ಯಾಟ್ರಿ ಕೊಟ್ಬಿಡ್ತಾರೆ, ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಸೊ ಗುಡ್ ಥಿಂಗ್ ಏನಂತಂದರೆ ಇದಕ್ಕೆ ಆ ಥರ ಆಪ್ಷನ್ ಕೊಟ್ಟಿಲ್ಲ. ನೀವು ಇದನ್ನು ಆರಾಮಾಗಿ ಸಿ ಪಿನ್ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡ್ಕೋಬೋದು. ಚಾರ್ಜ್ ಮಾಡ್ಕೊಳ್ಳೋದ್ರಿಂದ ನೀವು ಬ್ಯಾಟ್ರಿ ಗೋಜ್ಗೆ ಹೋಗ್ಬೇಕಾದ ನೆಸಿಟಿ ಇರೋಲ್ಲ, ಅಂದರೆ ರಿಪ್ಲೇಸ್ಮೆಂಟ್ ಅದು ಅಂತ ಇರೋಲ್ಲ. ಸೊ ಇದೊಂದು ಆಪ್ಷನ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೇ ಇನ್ನೊಂದು ಏನದಿರಲಿ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ, ನಾನು ಇದೇ ಪ್ರಾಡಕ್ಟ್ನ ಬೈ ಮಾಡೋಕ್ಕೆ ಇಂಡಿಯಾದಲ್ಲಿ ಸರ್ಚ್ ಮಾಡಿದ್ದೆ. ಸೇಮ್ ಆಲ್ಮೋಸ್ಟ್ ಲೈಕ್ ನಾನು ತರಿಸ್ಕೊಳ್ಳೋ ಸ್ವಲ್ಪ ಲೇಟ್ ಆಯಿತು. ಬಟ್ ಈ ಪ್ರಾಡಕ್ಟು ಇಂಡಿಯಾ ಅಮೆಝಾನಲ್ಲಿ 999 ರೂಪಾಯಿಗಿದೆ ಇವಾಗ. ನಾನು ಆಲ್ಮೋಸ್ಟ್ ಲೈಕ್ 3000 ತನಕ ಕೊಟ್ಟಿದ್ದೀನಿ. ಇದರಲ್ಲೇ ವೈಟ್ ಕಲರ್ ಬರುತ್ತೆ. ವೈಟ್ ಕಲರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 5000 ತೋರಿಸ್ತದೆ. ಬರೀ ಒಂದು ಕಲರ್ ಚೇಂಜ್ಗೆ 5000 ಡಿಫ್ರೆನ್ಸು, ಅಂದರೆ 4000 ಡಿಫ್ರೆನ್ಸ್ ಅಂತಲೇ ನನಗೆ ಶಾಕ್ ಆಯಿತು. ನಾನು ಪರ್ಚೇಸ್ ಮಾಡಬೇಕಾದ್ರೆ ಇದನ್ನು ಪರ್ಚೇಸ್ ಆರ್ಡ್ರ್ ಮಾಡಬೇಕಾದ್ರೆ ನಾನು ಚೆಕ್ ಮಾಡಿದೆ ಇಂಡಿಯಾ ಅಮೆಝಾನಲ್ಲಿ. ಆಲ್ಮೋಸ್ಟ್ ಲೈಕ್ ಒಂದು 3300-400 ರೂಪಾಯಿ, ಒಂದು 3500 ರೇಂಜಿಗೆ ತೋರಿಸ್ತಾ ಇತ್ತು ಅದರಲ್ಲಿ. ಮತ್ತು ನಾನು ಪರ್ಚೇಸ್ ಮಾಡಾದಮೇಲೆ ಮತ್ತೊಂದು ಸತಿ ನೋಡಿದೆ, ಸಡನ್ನಾಗಿ ಡ್ರಾಪ್ ಆಗಿದೆ 999 ರೂಪಾಯಿಗೆ. ಬಟ್ ನಾನು ರಿಸರ್ಚ್ ಮಾಡ್ದಂಗೆ ಈ ಕ್ರಾಫ್ಟ್ ಗ್ರೀಕ್ ಅವ್ರು ಬಂದ್ಬಿಟ್ಟು US ಬ್ರ್ಯಾಂಡು, ಇವರು ಅಷ್ಟು ಕಮ್ಮಿ ಕೊಡಲ್ಲ. ಯಾಕೆಂತಂದರೆ ಹಂಗಂದ್ಬಿಟ್ಟು ಅಲ್ಲಿ ಸೇಲ್ ಮಾಡ್ತಾ ಇರ್ತಕ್ಕಂಥದ್ದು ಕ್ವಾಲಿಟಿ ಬಗ್ಗೆ ನನಗೆ ಗೊತ್ತಿಲ್ಲ ಯಾವ ಥರ ಸೇಲ್ ಮಾಡ್ತಾರೆ. ಬಟ್ ನೀವೇನು ಬೈ ಮಾಡ್ತೀವಿ ಅಂತ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಹಂಗಂದ್ಬಿಟ್ಟು 999 ರೂಪಾಯಿ ಸಿಕ್ಕಿದೆ ಅಂದ ತಕ್ಷಣವೇ ಹೋಗಿ ಬೈ ಮಾಡಿರಿ ಅಂತ ಅಂದ್ಬಿಟ್ಟು ನಾನು ಹೇಳಲ್ಲ. ಏಕೆಂದರೆ ಕ್ವಾಲಿಟಿ ಬಗ್ಗೆನೂ ನೋಡಬೇಕು. ಆ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿರೋ ಕ್ವಾಲಿಟಿನೂ ಕೊಡಬಹುದು, ಸೊ ಇಲ್ಲ ಅಂತ ನಾನು ಹೇಳಕ್ಕೆ ಬರೋಲ್ಲ. ಬಟ್ ಇದನ್ನು ನೀವು ಕಂಪೇರ್ ಮಾಡೋದು ಕಲ್ತ್ಕೋಬೇಕು. ಯಾವುದೇ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ಬೈ ಮಾಡಬೇಕಾದ್ರೆ ಸೊ ಕಂಪೇರ್ ಮಾಡಬೇಕು. ಸೆಲ್ಲರ್ ಯಾರು ಅನ್ನೋದು ನೋಡಬೇಕು, ಸೆಲ್ಲರ್ ರೇಟಿಂಗ್ಸ್ ನೋಡಬೇಕು. ಆಮೇಲೆ ಸಡನ್ನಾಗಿ ಈ ಥರ ಪ್ರೈಸ್ ಡ್ರಾಪ್ ಆಯ್ತಾನೆ ಪ್ರೈಸ್ ಡ್ರಾಪ್ ಆಗೋದು ಓಕೆ ಗುರು. ಬಟ್ ಬರೀ ವೈಟ್ ಕಲರ್ ಬಂದ್ಬಿಟ್ಟು ಆಲ್ಮೋಸ್ಟು ಇವಾಗಲೂ 5000 ತೋರಿಸ್ತಾ ಐತೆ. ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟು ಎಷ್ಟು 999 ರೂಪಾಯಿ ತೋರಿಸ್ತಾ ಐತೆ. ಬಟ್ ಸ್ಟಿಲ್ ನೀವ್ಯಾರು ಒಂದು ನಿಮ್ಮ ಓನ್ ರಿಸ್ಕ್ ಮೇಲೆ ಬೈ ಮಾಡ್ತೀವಿ ಈ ಕಂಪ್ನಿಯವ್ರದ್ದು 999 ರೂಪಾಯಿಗೆ ಅಂತ ಅಂದರೆ ಆರಾಮಾಗಿ ಬೈ ಮಾಡಿ. ಬಟ್ ಅದಕ್ಕೆ ನಾನು ಗ್ಯಾರಂಟಿ ಕೊಡೋಲ್ಲ. ಅಕಸ್ಮಾತ್ ನಿಮಗೆ ಚೆನ್ನಾಗಿರೋ ಪ್ರಾಡಕ್ಟ್ ಸಿಕ್ಕಿ ನೀವೇ ಖುಷಿ ಆಯಿತು ಅಂದರೆ ನನ್ನನ್ನು ಹೊಗಳ್ಕೋತೀರಾ. ಆಮೇಲೆ ಏನಾದ್ರೂ ಇಲ್ಲ ಯಾವ್ದಾದ್ರು ಡೂಪ್ಲಿಕೇಟ್ ಐಟಮ್ಗಳು ನಿಮಗೆ ಸಿಕ್ತು ನನ್ನ ಬೈಕೋತೀರಾ. ಸೊ ಹಂಗಾಗಿ ನಾನು ಇದಕ್ಕೆ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಸೊ ಹಂಗಂದ್ಬಿಟ್ಟು ಕ್ರಾಫ್ಟ್ ಗ್ರೀಕ್ ಅವ್ರಿಗೆ ಹೋಗಿ ಅಂತಲೂ ನಾನು ಸಲಹೆ ಕೊಡಲ್ಲ. ಇಸ್ ಅಪ್ ಟು ಯು. ಬಟ್ ಎಂಡ್ ಆಫ್ ದ ಡೇ ನಾನು ತೊಗೊಂಡ್ರೆ ಈ ಪ್ರಾಡಕ್ಟ್ ಬಿಟ್ಟು ತುಂಬಾ ಚೆನ್ನಾಗಿದೆ. ಸೊ ಒಂದು 5 ರೇಟಿಂಗ್ಸ್ಗೆ ಆಲ್ಮೋಸ್ಟ್ ನಾನು ಎಬವ್ 4 ಅಂತೂ ಆರಾಮಾಗಿ ಕೊಡ್ಬೋದು. ಆಮೇಲೆ ಇದೊಂದು ಸ್ವಲ್ಪ ಲೈಟ್ ವೆಯ್ಟು ಇದೆ. ಸೊ ಸೆಲ್ಫಿಗೂ ಮತ್ತು ಟ್ರೈಪಾಡ್ ಅಂದರೆ ನಿಮ್ಮ ಕ್ಯಾಮ್ರಾ ಮಾಡಿ ವಿಡಿಯೋ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ನೀವೇನಾದ್ರೂ ಈ ಥರ ಒಂದು ಪ್ರಾಡಕ್ಟ್ನ ಬೈ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಈ ಕಂಪ್ನಿಯವ್ರದ್ದು ಆರಾಮಾಗಿ ಬೈ ಮಾಡ್ಬೋದು. ಬಟ್ ಹಂಗಂದ್ಬಿಟ್ಟು ಈಗ 999 ರೂಪಾಯಿದು ಅದು ಯಾವ ಥರ ಆಫರ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಗುರು. ಸೊ ಅದು ನಿಮ್ಮ ಓನ್ ರಿಸ್ಕ್ ಮೇಲೆ ಬೈ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಗೇನಾದ್ರೂ ಬೇರೆ ಮೊಬೈಲ್ದಾಗಿರ್ಬೋದು ಅಥವಾ ಕಂಪ್ಯೂಟರ್ದಾಗಿರ್ಬೋದು ನಿಮಗೇನೋ ನಾಲೆಡ್ಜ್ ಬೇಕು ಅಂತ ಅಂದರೆ ಸೊ ಅದ್ರ ಬಗ್ಗೆ ನಿಮಗೆ ಬೇರೆ ಇನ್ಫಾರ್ಮೇಷನ್ ಬೇಕು ಅಂತಾರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.